ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತ್ ಆಶಾ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಕಡಿಮೆ ಆದರೆ ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಳೋದು ಮತ್ತು ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಕಡಿಮೆ ಆದಾಗ ಯಾವುದ್ಯಾವುದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಮತ್ತು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಬ್ಲಡ್ ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದಲ್ಲೇ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಂಡ್ವರೆಗೂ ವಿಡಿಯೋ ನೋಡಿ. ಸೊ ಮೊದಲನೇದಾಗಿ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇರೋದು ಬ್ಲಡ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಮತ್ತು ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಕಡಿಮೆ ಆದರೆ ಯಾವುದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಸೊ ಫಸ್ಟ್ ನೀವು ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಎಂಟೈರ್ ಪ್ರೆಗ್ನೆನ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗೋದು ಬ್ಲಡ್. ಸೊ ಹಂಗಾಗಿ ಬ್ಲಡ್ ಏನಾದರೂ ನಿಮಗೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಇದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಯಾಕಂದರೆ ಬ್ಲಡ್ ತುಂಬ ಬೇಬಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಬಿ ಬೆಳವಣಿಗೆಗೆ ನ್ಯೂಟ್ರಿಷನ್ಸ್ ಎಲ್ಲ ಸಪ್ಲೈ ಆಗೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಬ್ಲಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಇಂಪಾರ್ಟೆಂಟ್ ಆಗಿರೋದ್ರಿಂದ 14 ಪಾಯಿಂಟ್ ಆದರೂ ಇರಬೇಕು. ನಾರ್ಮಲಾಗಿ 11 ಇದೆ ಅಂದ್ಕೊಳ್ಳಿ. ಸೊ ಹೋಗ್ತಾ ಹೋಗ್ತಾ ಇನ್ನೂ ಕಡಿಮೆ ಆಗುತ್ತೆ. 11 ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರೆ ನೀವು 6 ಮಂತ್ಸ್ 9 ಮಂತ್ಸ್ಗೆ ಹೋಗ್ತಾ ಆಲ್ಮೋಸ್ಟ್ 8 6 ಈ ಥರ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಯಾಕಂದರೆ ಬೇಬಿಗೆ ಫುಲ್ಲು ಎಂಟೈರ್ ಪ್ರೆಗ್ನೆನ್ಸಿಲಿ ಬೇಬಿಗೆ ಏನಾದರೂ ನ್ಯೂಟ್ರಿಷನ್ಸ್ ಹೋಗ್ತಿದೆ ಅಂದರೆ ಅದು ಬ್ಲಡ್ ಮುಖಾಂತರನೇ. ಸೊ ಹಂಗಾಗಿ ಬ್ಲಡ್ ಅನ್ನೋದು ಎಂಟೈರ್ ಪ್ರೆಗ್ನೆನ್ಸಿಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ನೀವು ಬ್ಲಡ್ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ ಪ್ರೆಗ್ನೆನ್ಸಿಲಿ. ಸೊ ಹೇಗೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಹಂಗಾಗಿ ಬ್ಲಡ್ ಈಗ ನಿಮಗೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಮುಂಚೆನೇ ಈಗ ಸ್ಟಾರ್ಟಿಂಗ್ 1 to 3 ಮಂತ್ಸ್ ಒಳಗಡೆನೆ ನೀವು ಅದನ್ನು ತುಂಬ ಇಂಪಾರ್ಟೆಂಟಾಗಿ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಯಾಕಂದರೆ ಲಾಸ್ಟ್ ಡೆಲಿವರಿ ಟೈಮಲ್ಲಿ ಹೇಗಿದ್ರು ಬ್ಲಡ್ ಕಡಿಮೆ ಆಗೇ ಆಗುತ್ತೆ. ಸೊ ಹಂಗಾಗಿ ಈಗ ನಾರ್ಮಲಾಗಿ 14 ಇದೆ ಅಂದ್ಕೊಳ್ಳಿ, 6 ಮಂತ್ಸ್ಗೆಲ್ಲ ಅದು 12 ಆಗಿರುತ್ತೆ. ಮತ್ತು ನೆಕ್ಸ್ಟ್ ಡೆಲಿವರಿ ಟೈಮ್ಗೆ 10 9 ಆಗಿರ್ಬೋದು. ಸೊ ಡೆಲಿವರಿ ಟೈಮ್ಗೆ 12 ಆದರೂ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಸೊ ಇಲ್ಲಾಂದರೆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡೋದು ಬ್ಲಡ್ ತುಂಬ ಚೆನ್ನಾಗಿರಬೇಕು ಅಂತಲೇ. ಸೊ ನನಗೂ ಕೂಡ ಬ್ಲಡ್ ಕಡಿಮೆ ಆಗಿತ್ತು. ಸೊ ಆ ಟೈಮಲ್ಲಿ ಸ್ಟಾರ್ಟಿಂಗ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ಚೆನ್ನಾಗೇ ಇತ್ತು, ಫುಲ್ ಏನು ಬ್ಲಡ್ ಪ್ರಾಬ್ಲಮ್ಸ್ ಬರಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಬ್ಲಡ್ ಕಡಿಮೆ ಆಯಿತು. ಫಸ್ಟು 11 ಇತ್ತು, ಆಮೇಲೆ 8 ಆಯಿತು, ಆಮೇಲೆ 7.5 ಆಯಿತು. ಸೊ ಹಂಗಾಗಿ ತುಂಬಾ ರಿಸ್ಕ್ ಆಯಿತು. ಮತ್ತು ವೀಕ್ಲಿ ಒನ್ಸ್ ನನಗೆ ಇಂಜೆಕ್ಷನ್ ಕೂಡ ಬರೋದಕ್ಕೆ ಹೇಳಿದರು. ನಾನು 5 ಇಂಜೆಕ್ಷನ್ ಬ್ಲಡ್ ಇಂಜೆಕ್ಷನ್ 5 ತೊಗೊಂಡೆ. ಸೊ ಹಂಗಾಗಿ ಈ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಕೂಡ ಹೆಲ್ದಿಯಾಗಿ ತಿನ್ನಬೇಕು. ಅಂದರೆ ಈ ಸೊಪ್ಪು ಮತ್ತು ತರಕಾರಿಗಳು ಮತ್ತು ಆಮೇಲೆ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಅಂದರೆ ಮೊಳಕೆ ಕಾಳುಗಳು, ಸಾಂಬಾರು ಮತ್ತು ಬೆಲ್ಲ ಇದೆಲ್ಲ ತಿನ್ನೋದ್ರಿಂದ ನನಗಂತೂ ತುಂಬ ಇಂಪ್ರೂವ್ ಆಯಿತು. ಸೊ ಹಂಗಾಗಿ ನೀವು ಕೂಡ ಬೆಲ್ಲ, ಈ ಸೊಪ್ಪು, ತರಕಾರಿ ಮತ್ತು ಹಾಲು, ಮೊಳಕೆ ಕಾಳುಗಳನ್ನ ಹೆಚ್ಚಾಗಿ ತಿನ್ನಿ. ತುಂಬ ಚೆನ್ನಾಗಿ ಬ್ಲಡ್ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಬ್ಲಡ್ ಇದ್ರೇ ಬೇಬಿ ಡೆವಲಪ್ಮೆಂಟ್ ಆಗೋದಿಲ್ಲ ಅಂದರೆ ತುಂಬಾ ವೀಕ್ ಆಗುತ್ತೆ ಮತ್ತು ಡಿಫಿಷಿಯನ್ಸೀಸ್ ಬರುತ್ತೆ. ಸೊ ಬ್ಲಡ್ ಚೆನ್ನಾಗಿರಬೇಕು. ಸೊ ಹಂಗಾಗಿ ನೀವು ಎಂಟೈರ್ ನೀವು ಪ್ರೆಗ್ನೆನ್ಸಿನ ನೀವು ನೀಟಾಗಿ ನೋಡ್ಕೊಳ್ಳೋದು ನಿಮ್ಮದು ಜವಾಬ್ದಾರಿ. ಬ್ಲಡ್ ನಿಮಗೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಆವಾಗಲೇ ನಿಮಗೆ ಸ್ಟಾರ್ಟಿಂಗ್ ಸೈನ್ಸೇ ಗೊತ್ತಾಗುತ್ತೆ. ಆಗ್ಲೇ ಸುಸ್ತಾಗೋದು ಮತ್ತು ತಲೆ ಸುತ್ತು ಬರೋವಂಥದ್ದು, ಆಯಾಸ ಆಗೋದು, ಈ ಥರ ಎಲ್ಲ ಸಿಮ್ಟಮ್ಸ್ ಇರುತ್ತೆ. ಸೊ ಹಂಗಾಗಿ ನೀವು ಈ ಥರ ಏನಾದರೂ ಇದೆ ಅಂದಾಗ ನೀವು ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಆವಾಗ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಸೊ ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಸು ನಿಮಗೆ ಪ್ರೆಗ್ನೆನ್ಸಿಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲಡ್ ಕಡಿಮೆ ಇರಲಿ ಇಲ್ಲದೆ ಇರಲಿ ಇದು ಕಂಪಲ್ಸರಿ ಕೊಡ್ತಾರೆ. ಸೊ ಇಫ್ ಇನ್ ಕೇಸ್ ನಿಮಗೆ ಈ ಥರ ಆಗಿದೆ ಅಂದಾಗ ಅದರದ್ದು ಡೋಸೇಜ್ ಎಲ್ಲ ನೋಡಿಬಿಟ್ಟು ನಿಮಗೆ ಎಷ್ಟು ಬೇಕು ಏನು ಅಂತ ಬೇಬಿಗೆ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿ ಆಗೋ ಥರ ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಸ್ನ ನಿಮಗೆ ಅವರು ಸಜೆಸ್ಟ್ ಮಾಡ್ತಾರೆ. ಸೊ ಈಗ ಸಪ್ಲಿಮೆಂಟ್ಸ್ ತೊಗೋತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಸಪ್ಲಿಮೆಂಟ್ಸ್ ತೊಗೋತಾ ಇದ್ದೀನಿ ಬಿಡು, ಬೇಬಿ ಬ್ಲಡ್ ಇಂಪ್ರೂವ್ ಆಗುತ್ತೆ, ಬೇರೆ ಏನು ಎಕ್ಸ್ಟ್ರಾ ನಾನು ತೊಗೊಳೋದು ಏನು ಬೇಕಾಗಿಲ್ಲ ಅಂದರೆ ಇದು ರಾಂಗ್. ನೀವು ಸಪ್ಲಿಮೆಂಟ್ಸ್ ತೊಗೊಳೋದು ಬೇಬಿಗೆ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಈಗ ನೀವೇನೇನು ತಿಂತೀರಾ ಅದು ಆಫ್ಟರ್ ಡೆಲಿವರಿ ನಿಮಗೆ ತುಂಬ ಯೂಸ್ ಆಗುತ್ತೆ. ಇಲ್ಲ ನೀವು ತುಂಬ ವೀಕ್ ಆಗಿ ಹೋಗ್ಬಿಡ್ತೀರ. ಸೊ ಹಾಗಾಗಿ ನೀವು ಫುಡ್ಡಲ್ಲಿ ಒಳ್ಳೆ ಫುಡ್ಸ್ನೇ ತಿನ್ನಬೇಕಾಗುತ್ತೆ. ಎಗ್ಗು ಮತ್ತು ಆಮೇಲೆ ನನಗೆ ಸಜೆಸ್ಟ್ ಮಾಡಿದ್ದು ಡಾಕ್ಟರ್ ಬ್ಲಡ್ ಕಡಿಮೆ ಆದಾಗ ರೆಡ್ ಮೀಟ್ ತಿನ್ನಬೇಕು, ಮತ್ತು ಆಮೇಲೆ ಚಿಕನ್ ಮತ್ತು ಮಟನ್ಗಳು ಇದೆಲ್ಲ ತಿನ್ನು, ಕಾಲು ಸೂಪ್ ಎಲ್ಲ ಕುಡಿ, ಈ ಥರದ್ದೆಲ್ಲ ನನಗೆ ಸಜೆಸ್ಟ್ ಮಾಡಿದರು.
ಸೊ ಹಂಗಾಗಿ ನಾನು ಇದನ್ನು ಮೇಂಟೈನ್ ಮಾಡಿದೆ. ಮತ್ತು ಹೆಚ್ಚಾಗಿ ನಾನು ಬೆಲ್ಲ ಮತ್ತು ಕಡಲೆ ಬೀಜ ಚಿಕ್ಕಿ ಥರ ಮಾಡ್ಕೊಂಡು ತಿಂದಿದ್ದೆ, ಜಾಸ್ತಿ ಮೊಳಕೆ ಕಾಳುಗಳು ತಿಂದಿದ್ದೆ. ಸೊ ನನಗೂ ಕೂಡ ಬ್ಲಡ್ ಇಂಪ್ರೂವ್ ಆಗಿತ್ತು. ನೆಕ್ಸ್ಟ್ ಆಮೇಲೆ ನೀವು ಸಪ್ಲಿಮೆಂಟ್ಸ್ ಜೊತೆ ಈ ಫುಡ್ನೂ ತಿನ್ನಬೇಕು. ಫುಡ್ ತಿಂದರೆ ಸಪ್ಲಿಮೆಂಟ್ಸ್ ಕೆಲವೊಬ್ರು ಇರ್ತಾರೆ, ಫುಡ್ ತಿನ್ಬಿಡು ಎಲ್ಲ ಹಿಂಗೆ ಬ್ಲಡ್ ಇಂಪ್ರೂವ್ ಆಗುತ್ತೆ, ಸಪ್ಲಿಮೆಂಟ್ಸ್ ಏನು ಬೇಡ ಇದರಲ್ಲೇನಿದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ನೀವು ಸಪ್ಲಿಮೆಂಟ್ಸ್ ಹೇಗೆ ತೊಗೋತಾ ಇದ್ದೀರಾ ಕಂಟಿನ್ಯೂಸ್ಲಿ ಅದೇ ಥರನೇ ಹೆಲ್ದಿ ಫುಡ್, ಹೆಲ್ದಿ ಡಯಟ್ನೇ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಪ್ರೆಗ್ನೆನ್ಸಿಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇಬಿ ಗ್ರೋತ್ಗೆ. ನಿಮ್ಮ ಬ್ಲಡ್ ಹೇಗೆ ಚೆನ್ನಾಗಿದೆ ಅಂದರೆ ಆ ಬೇಬಿದು ಅಷ್ಟೇ IQ ಲೆವೆಲ್ ಕೂಡ ಚೆನ್ನಾಗಿರುತ್ತೆ, ಬೇಬಿ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಎಲ್ಲ ನ್ಯೂಟ್ರಿಷನ್ಸ್ ಕೂಡ ಬೇಬಿಗೆ ಅಪ್ ಟು ಟೈಮ್ ಚೆನ್ನಾಗಿ ರೀಚ್ ಆಗಿ ಬೇಬಿ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಬ್ಲಡ್ನ ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಕಡಿಮೆ ಇದೆ ಅಂದಾಗ ನೀವು ಡಾಕ್ಟರ್ ಸಜೆಷನ್ ತೊಗೊಂಡು ಸಪ್ಲಿಮೆಂಟ್ಸ್ನ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಕಡಿಮೆ ಇದೆ ಡೆಲಿವರಿ ಟೈಮ್ಗೆ ಅಂದರೆ ಡಾಕ್ಟರೇ ನಿಮಗೆ ಹೇಳ್ತಾರೆ, ಬ್ಲಡ್ ಇಂಜೆಕ್ಷನ್ಸ್ ಆದರೂ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಪ್ಲಿಮೆಂಟ್ಸಲ್ಲೇ ಇನ್ಕ್ರೀಸ್ ಆಗೋ ಥರ ಆದರೆ ಅದಾದರೂ ಕೊಡ್ತಾರೆ. ಸೊ ಹಂಗಾಗಿ ನೀವು ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಬ್ಲಡ್ನ ಇಂಪ್ರೂವ್ ಮಾಡ್ಕೊಳ್ಳೋ ಕಡೆ ನೀವು ಇಂಟ್ರೆಸ್ಟ್ನ ಕೊಡಬೇಕಾಗುತ್ತೆ. ಸುಸ್ತಾಗ್ತಿದೆ, ಆಯಾಸ ಆಗ್ತಿದೆ ಅಂದಾಗ ನೀವು ನೋಟಿಸ್ ಮಾಡಿಕೊಂಡು ನೀವು ಬ್ಲಡ್ ಮಂತ್ಲಿ ಅಂದರೆ ಈಗ 3rd ಮಂತ್, 5th ಮಂತ್, 7th ಮಂತಲ್ಲಿ ಸ್ಕ್ಯಾನಿಂಗ್ ಮಾಡೇ ಮಾಡ್ತಾರೆ. ಆ ಟೈಮಲ್ಲಿ ಬ್ಲಡ್ ಟೆಸ್ಟ್ ಕೂಡ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ನೋಟಿಸ್ ಮಾಡಿಕೊಂಡು ನೀವು ಆದಷ್ಟು ಬೇಗ ಕ್ವಿಕ್ ಆ್ಯಕ್ಷನ್ ತೊಗೊಂಡು ಬ್ಲಡ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದ ಕಡೆ ಇಂಪಾರ್ಟೆಂಟ್ ಕೊಡಿ. ಬೇಬಿಗೆ ತುಂಬಾ ಇಂಪಾರ್ಟೆಂಟ್ ಬ್ಲಡ್ ಆಗಿರುತ್ತೆ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್.